ಮತ್ತು ಅವರ ಜೀವನದ ಅಭದ್ರತೆ, ಅವರ ಸುಮಾರು 16 ವರ್ಷ ಏನು ವ್ಯಾಸಂಗ ಮಾಡಿರ್ತಾರೆ, ಅಂತಹ ಪರಿಸ್ಥಿತಿಯಲ್ಲಿ ತಂದೆ ತಾಯಿಗಳನ್ನು ಅಗಲಿ ಹೋಗ್ತಾ ಇದ್ದಾರೆ. ಸೌಜನ್ಯಕ್ಕೂ ಸಹಿತ ಧರ್ಮೇಂದ್ರ ಪ್ರಧಾನ್ ಕೇಂದ್ರ ಸಚಿವವಾಗಿ ಆ ಒಂದು ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಅವ್ರಿಗೆ ಹೋಗಿ ಭೇಟಿ ನೀಡಿ ಏನೇ ಮಾಡ್ಬೋದು ಅನ್ನುವಂಥ ಒಂದು ಮನವರಿಕೆಯನ್ನು ಮಾಡಿಕೊಡದೆ ಇವತ್ತು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ರಿ ಅನ್ನುವಂಥ ಕೂಗದ ಮುಂದೆ ದೇಶದ ಪ್ರಧಾನಿಗೆ ರಾಜೀನಾಮೆ ಕೊಡ್ರಿ ಅನ್ನುವಂಥ ನಿಟ್ಟಿನೊಳಗೆ ದೇಶಾದ್ಯಂತ ಉಗ್ರ ಹೋರಾಟಕ್ಕೆ ನಾವು ಮುಂದಾಗ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸ್ತೀವಿ. ಒಂದು ತಿಂಗಳಿಂದ ನಡೆದಂಥ ಹೋರಾಟದ ಬಗ್ಗೆ ಸರ್ಕಾರ ಸ್ಪಂದಿಸಲಿಲ್ಲ. ಕನಿಷ್ಠ ಅವ್ರ ಕರೆದು ಮಾತಾಡಿಸ್ಬೇಕಾಗಿತ್ತು. ಏನು ನಿಮ್ಮ ಬೇಡಿಕೆ ಅನ್ನುವಂಥ ಒಂದು ಸಹಾನುಭೂತಿನೂ ಕೇಂದ್ರದಲ್ಲಿರುವಂಥ ನರೇಂದ್ರ ಮೋದಿ ನೇತೃತ್ವದ BJP ಸರ್ಕಾರ ತೋರಿಸ್ಲಿಲ್ಲ. ನಮ್ಮ ವಿದ್ಯಾರ್ಥಿಗಳಿಂದ 27 ಜನ ಸಾವಿಗೀಡಾದರು. ಈ ಸಾವಿನ ನ್ಯಾಯ ಏನು ಅಂತ ಕೇಳಲಿಕ್ಕೆ ಅಂದರೆ ನೀವು ಆಡಳಿತ ಮಾಡ್ತಕ್ಕಂಥದ್ದು ಒಂದು ಪರೀಕ್ಷೆಯನ್ನು ಕೂಡ ನಡೆಸಲಿಕ್ಕೆ ನಿಮ್ಗೆ ಆಗಂಗಿಲ್ಲ ಅಂತಂದರೆ ನೀವು ದೇಶವನ್ನು ಹೇಗೆ ನಡೆಸ್ತೀರಿ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಒಂದು ಪರೀಕ್ಷೆ ಒಂದು ದೇಶ ಅನ್ನುವಂಥ ಒಂದು ಸ್ಲೋಗನ್ನೊಳಗೆ ತಂದಿದ್ದು ಭಾಳ ಖಂಡನೀಯ. ಅದಕ್ಕೆ ಇದು ನೀಟ್ ಪರೀಕ್ಷೆ ರದ್ದಾಗಬೇಕು, ರಾಜ್ಯಗಳಿಗೇ ಆ ಸೀಟು ನಡೆಸುವಂಥ ಒಂದು ವ್ಯವಸ್ಥೆ ಜಾರಿಗೆ ಬರಬೇಕು ಅಂತ ಹೇಳ್ಕೊಂಡು ನಾನು ಹೇಳ್ತಾ ಇದ್ದೀನಿ. ನೀಟ್ ಪರೀಕ್ಷಾ ಹಗರಣ ಏನು ದೇಶದಲ್ಲಿ ಪ್ರತಿ ವರ್ಷ ತಲೆ ದೂರ್ತಾ ಇದೆ. ಅದರಿಂದ ಸಾವಿರಾರು ವಿದ್ಯಾರ್ಥಿಗಳು ದೇಶಾದ್ಯಂತ ಪ್ರತಿ ರಾಜ್ಯಗಳಲ್ಲಿ ಸಾವು ನೋವಿಗೀಡಾಗ್ತಾ ಇದ್ದಾರೆ, ಮಾನಸಿಕ ಸ್ಥಿಮಿತ ಕಳ್ಕೊತಾ ಇದ್ದಾರೆ. ಮತ್ತು ಅವರ ಜೀವನದ ಅಭದ್ರತೆ, ಅವರ ಸುಮಾರು 16 ವರ್ಷ ಏನು ವ್ಯಾಸಂಗ ಮಾಡಿರ್ತಾರೆ, ಅಂತಹ ಪರಿಸ್ಥಿತಿಯಲ್ಲಿ ತಂದೆ ತಾಯಿಗಳನ್ನು ಅಗಲಿ ಹೋಗ್ತಾ ಇದ್ದಾರೆ. ಇಂತಹ ಎಲ್ಲ ಅಕ್ರಮಕ್ಕೆ, ಇಂತಹ ಹಗರಣಕ್ಕೆ ಕಾರಣೀಭೂತರಾಗಿರುವಂಥ ಕೇಂದ್ರ ಸರ್ಕಾರದ ಒಂದು ಈ ನೀಟ್ ವ್ಯವಸ್ಥೆ, ಆ ವ್ಯವಸ್ಥೆಯನ್ನು ಸುಧಾರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸುಮಾರು 20 ದಿನಗಳಿಂದ ಸೋನಮ್ ವಾಂಗ್ಚುಕ್ ಆಗಿರ್ಬೋದು ಮತ್ತು ಅನೇಕ ವಿದ್ಯಾರ್ಥಿಗಳು ಅವ್ರ ಜೊತೆಗೆ ಸೇರಿಬಿಟ್ಟು ಶಾಂತಿಯುತವಾದಂಥ ಒಂದು ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾಯಿದ್ರು. ಆ ಹೋರಾಟವನ್ನು ನೀಟ್ ಸುಧಾರಣೆಗಾಗಿ ನಾವು ಕ್ರಮ ಜರುಗಿಸ್ತೇವೆ ಅನ್ನುವಂಥ ಭರವಸೆಯನ್ನು ನೀಡದೆ ಸೌಜನ್ಯಕ್ಕೂ ಸಹಿತ ಧರ್ಮೇಂದ್ರ ಪ್ರಧಾನ್ ಕೇಂದ್ರ ಸಚಿವವಾಗಿ ಆ ಒಂದು ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಅವ್ರಿಗೆ ಹೋಗಿ ಭೇಟಿ ನೀಡಿ ಏನೇ ಮಾಡ್ಬೋದು ಅನ್ನುವಂಥ ಒಂದು ಮನವರಿಕೆಯನ್ನು ಮಾಡಿಕೊಡದೆ ಯಾವುದೇ ಮಾನವೀಯ ಸೌಜನ್ಯವನ್ನು ಕಳೆದುಕೊಂಡಿರುವಂಥ ಈ ಧರ್ಮೇಂದ್ರ ಪ್ರಧಾನ್ ಹಾಗೂ ಕೇಂದ್ರ ಸರ್ಕಾರ ಬಲವಂತವಾಗಿ ಸೋನಮ್ ವಾಂಗ್ಚುಕ್ ಅವರನ್ನು ಹೋರಾಟದಿಂದ ಹತ್ತಿಕ್ಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರ ಅನಾರೋಗ್ಯದ ಹೆಸರಿನಲ್ಲಿ ಅವರನ್ನು ಬಲವಂತವಾಗಿ ಬಂಧನ ಮಾಡಿ ಸಫ್ದರ್ಜಂಗ್ ಆಸ್ಪತ್ರೆ ಒಳಗೆ ಇಟ್ಟು ಇವತ್ತೇನು ದೌರ್ಜನ್ಯವನ್ನು ಮಾಡ್ತಾ ಇದೆ, ಆ ದೌರ್ಜನ್ಯದ ವಿರುದ್ಧ ಮತ್ತು ನೀಟ್ನ ಅಕ್ರಮ ಹಗರಣದ ವಿರುದ್ಧ ಇವತ್ತು ಅತ್ಯಂತ ಸುಭದ್ರವಾದಂಥ ಹೊಸ ಕಾನೂನಿಗೆ ಆಗ್ರಹಿಸಿ ನಾವು ಸಮಾನತೆಗಾಗಿ ಹುಬ್ಬಳ್ಳಿ ವೇದಿಕೆ ಮೂಲಕ ಇವತ್ತು ಹುಬ್ಬಳ್ಳಿ ಒಳಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯಿಂದ ಮಿನಿ ವಿಧಾನಸೌಧವರೆಗೆ ನಾವು ಪ್ರತಿಭಟನಾ ಹೋರಾಟವನ್ನು ಮಾಡಿದ್ದೇವೆ. ಇವತ್ತು ಈ ಹೋರಾಟದ ಮೂಲಕ ಸನ್ಮಾನ್ಯ ಗೌರವಾನ್ವಿತ ದ್ರೌಪದಿ ಮುರ್ಮು ಅವರಿಗೆ, ರಾಷ್ಟ್ರಪತಿಗಳಿಗೆ ನಾವು ಮನವಿಯನ್ನು ಅರ್ಪಿಸಿದ್ದೇವೆ. ಆ ಮನವಿಗೆ ಅವರು ಸ್ಪಂದಿಸಬೇಕು. ದ್ರೌಪದಿ ಮುರ್ಮು ಅವರು ಮಧ್ಯಸ್ಥಿಕೆ ವಹಿಸೋದ್ರ ಮೂಲಕ ಈ ನೀಟ್ ಹಗರಣವನ್ನು ಇತ್ಯರ್ಥಪಡಿಸೋಕ್ಕೆ ಮುಂದಾಗಬೇಕು. ಇಲ್ಲದೆ ಹೋದಲ್ಲಿ ಕೇಂದ್ರ ಸರ್ಕಾರದ ಇವತ್ತು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ರಿ ಅನ್ನುವಂಥ ಕೂಗದ ಮುಂದೆ ದೇಶದ ಪ್ರಧಾನಿಗೆ ರಾಜೀನಾಮೆ ಕೊಡ್ರಿ ಅನ್ನುವಂಥ ನಿಟ್ಟಿನೊಳಗೆ ದೇಶಾದ್ಯಂತ ಉಗ್ರ ಹೋರಾಟಕ್ಕೆ ನಾವು ಮುಂದಾಗ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸ್ತೀವಿ. ಥ್ಯಾಂಕ್ ಯು. ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳ ಸೋರಿಕೆ ವಿರುದ್ಧ 1 ತಿಂಗಳಿಂದ ಹೋರಾಟ ನಡೆದಿದೆ ದಿಲ್ಲಿಯಲ್ಲಿ. ವಿದ್ಯಾರ್ಥಿಗಳು ಮತ್ತು ಯುವಜನರು ಈ ಹೋರಾಟವನ್ನು ನಡೆಸಿದ್ದಾರೆ. ಈ ಹೋರಾಟಕ್ಕೆ ಬೆಂಬಲವಾಗಿ ಸೋನಮ್ಮ ಅವರು, ಪರಿಸರವಾದಿ ಸೋನಮ್ಮ ಅವರು ಕೂಡ ಉಪವಾಸ ಸತ್ಯಾಗ್ರಹವನ್ನು 21 ದಿನಗಳಿಂದ ಆರಂಭ ಮಾಡಿದ್ದಾರೆ. ಅವ್ರನ್ನ ನಿನ್ನೆ ಆಸ್ಪತ್ರೆಗೆ ಸರ್ಕಾರ ಎತ್ತಾಕೊಂಡೋಗಿ ಅಡ್ಮಿಟ್ ಮಾಡಿದೆ. ಆದರೂ ಕೂಡ 1 ತಿಂಗಳಿಂದ ನಡೆದಂಥ ಹೋರಾಟದ ಬಗ್ಗೆ ಸರ್ಕಾರ ಸ್ಪಂದಿಸಲಿಲ್ಲ. ಕನಿಷ್ಠ ಅವ್ರ ಕರೆದು ಮಾತಾಡಿಸ್ಬೇಕಾಗಿತ್ತು. ಏನು ನಿಮ್ಮ ಬೇಡಿಕೆ ಅನ್ನುವಂಥ ಒಂದು ಸಹಾನುಭೂತಿನೂ ಕೇಂದ್ರದಲ್ಲಿರುವಂಥ ನರೇಂದ್ರ ಮೋದಿ ನೇತೃತ್ವದ BJP ಸರ್ಕಾರ ತೋರಿಸ್ಲಿಲ್ಲ. ಆದ್ದರಿಂದ ಇದೆಲ್ಲದಕ್ಕೂ ಹೊಣೆಗಾರಕ್ಕಂಥ ಶಿಕ್ಷಣ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು. ಅವರು ರಾಜೀನಾಮೆ ಕೊಡದಿದ್ದರೆ ಈ ಹೋರಾಟ ಮುಂದುವರಿಸದೆ ಮಾತ್ರ ಅಲ್ಲ, ಅಂತಿಮವಾಗಿ ನಾವಿನ್ನು ಮುಂದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೂಡ ರಾಜೀನಾಮೆ ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ನಾವು ಮಾಡಬೇಕಂತ ದಿನಗಳೇ ಇನ್ನು ಮುಂದೆ ಬರ್ತವೆ. ಸರ್ಕಾರ ಇನ್ನಾದರೂ ಸ್ಪಂದಿಸಬೇಕು ಅಂತೇಳಿ ಒತ್ತಾಯ ಮಾಡಿ ಸಾಕು. ಹಾಂ ಸಾಕು. ಪ್ರಜಾಪ್ರಭುತ್ವ ಐತೋ ಇಲ್ಲೋ ಅನ್ನುವಂಥ ಅನುಮಾನ
ಆಡಳಿತ ಮಾಡುವಂಥವರಿಂದಲೇ ಅದು ವ್ಯಕ್ತ ಆಗ್ತಾ ಇದೆ. ಅಂದರೆ ಆಡಳಿತ ಮಾಡುವಂಥವ್ರಿಗೆ ಜನರ ಅಹವಾಲುಗಳು ಕೇಳುವಂಥದ್ದು, ಯಾವ ಕಾರಣಕ್ಕಾಗಿ ಏನಾದರೂ ಹೋರಾಟ ಮಾಡಿದರೆ ಹೋರಾಟಗಾರರ ಬೇಡಿಕೆಗಳನ್ನು ಕೇಳುವಂಥವರು ಅವ್ರ ಹಕ್ಕೊತ್ತಾಯಗಳನ್ನು ಈಡೇರಿಸುವಂಥ ಕೆಲಸ ಮಾಡಬೇಕಾಗಿದೆ. ಆದರೆ ಇಲ್ಲಿ ಏನಾಗಿದೆ ಅಂತಂದರೆ ಪಾರ್ಲಿಮೆಂಟಿನ ಕೂಗಳತೆ ಒಳಗಡೆ ಆ ಜಂತರ್ ಮಂತ್ರಿನಲ್ಲಿ ಕೂಗು ಹಾಕಿದರೆ ಅದು ಪಾರ್ಲಿಮೆಂಟಿಗೆ ಕೇಳ್ತದೆ. ಹಂಗೆ ಕೇಳ್ತಾ ಇದ್ರು ಕೂಡ ಅಲ್ಲಿ 21 ದಿನಗಳ ಕಾಲ ವಿದ್ಯಾರ್ಥಿಗಳು ಅಂದರೆ ಈ ದೇಶದ ಭವಿಷ್ಯ ಅಂತ ನಾವು ಯಾರನ್ನು ಕರೀತಾ ಇದ್ದೀವಿ, ಈ ದೇಶದ ಬೆಳಕು ಅಂತ ನಾವು ಯಾರನ್ನು ಕರೀತಾ ಇದ್ದೀವಿ, ಆ ವಿದ್ಯಾರ್ಥಿಗಳೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ. ನಮ್ಮ ವಿದ್ಯಾರ್ಥಿಗಳಿಂದ 27 ಜನ ಸಾವಿಗೀಡಾದರು. ಈ ಸಾವಿನ ನ್ಯಾಯ ಏನು ಅಂತ ಕೇಳಲಿಕ್ಕಿದ್ದಾರೆ. ಅಂದರೆ ನೀವು ಆಡಳಿತ ಮಾಡ್ತಕ್ಕಂಥದ್ದು ಒಂದು ಪರೀಕ್ಷೆಯನ್ನು ಕೂಡ ನಡೆಸಲಿಕ್ಕೆ ನಿಮ್ಗೆ ಆಗಂಗಿಲ್ಲ ಅಂತಂದರೆ ನೀವು ದೇಶವನ್ನು ಹೇಗೆ ನಡೆಸ್ತೀರಿ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ದೇಶವನ್ನು ಹೆಂಗೆ ನಡೆಸ್ತಾ ಇದ್ದೀರಿ ನೀವು? ನಿಮಗೊಂದು ಪರೀಕ್ಷೆ ನಡೆಸಲಿಕ್ಕಾಗಿಲ್ಲ, ಒಂದು ಪೇಪರನ್ನು ಸೋರಿಕೆ ಮಾಡ್ತಾ ಇದ್ದೀರಿ, ಅಕ್ರಮ ನಡೆಸ್ತಾ ಇದ್ದೀರಿ, ನೀವು ಈ ದೇಶವನ್ನು ಹೆಂಗೆ ನಡೆಸ್ತೀರಿ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರಲ್ಲ, ಅದು ಬಹಳ ಮುಖ್ಯವಾದಂಥ ಪ್ರಶ್ನೆ. ಆ ಪ್ರಶ್ನೆಯನ್ನು ಇಟ್ಟುಕೊಂಡು ವಿದ್ಯಾರ್ಥಿಗಳಿಗೆ ಪೂರಕವಾಗಿ ಸೋನಮ್ ವಾಂಚುಕ್ ಅವರು ಒಂದು 21 ದಿನಗಳಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಅವರ ಹೋರಾಟಗಳನ್ನ ಬೇಡಿಕೆಗಳನ್ನು ಈಡೇರಿಸಲು ಬಿಡಿ, ಅವರನ್ನು ಹೋರಾಟ ಮಾಡ್ತಾ ಇದ್ದೀರಿ ಅಂತ ಹೇಳಿ ಅವ್ರನ್ನ ಏನು ಸೌಜನ್ಯ ರಹಿತವಾಗಿ ಅವ್ರನ್ನ ಕೇಳಲಾರ್ದ ಅವ್ರನ್ನ ಹೊತ್ತುಕೊಂಡು ಹೋಗುವಂಥ ಪದ್ಧತಿ ಈ ದೇಶದೊಳಗಡೆ ಇದೆ. ಅಂದರೆ ಇದು ಈ ದೇಶದ ನಿರಂಕುಶ ಆಡಳಿತದ, ನಿರ್ಲಜ್ಜ ಆಡಳಿತದ ಒಂದು ಉದಾಹರಣೆ ಅನ್ನೋದನ್ನು ನಾವು ಗಮನಿಸ್ಕೊಳ್ಬೇಕು. ಅದ್ರ ವಿರುದ್ಧ ಇವತ್ತು ದೆಹಲಿ ಮಾತ್ರ ಅಲ್ಲ, ಇಡೀ ದೇಶದೊಳಗಡೆ ಒಂದು ಮುಗಿಲದ್ದಂಥ ಒಂದು ಹೋರಾಟ ಏನಿದೆ, ಆ ಹೋರಾಟ ನಡೀತಾ ಇದೆ. ಆ ಹೋರಾಟ ಜೊತೆ ನಾವು ಇರ್ತೀವಿ, ಈ ದೇಶದ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ನಾವು ಜೊತೆಗಿರ್ತೀವಿ ಅಂತ ಹೇಳೋದಕ್ಕಾಗಿ ಈ ಹೋರಾಟ ನಡೀತಾ ಇದೆ. ಬಸವರಾಜ್ ಸುಳಿಬಾರ್ದು ಇದು ಪ್ರಾರಂಭವಾದಾಗಿಂದಾಗೂ ಒಂದಿಷ್ಟು ಹಗರಣವೇ ನಡೀತಾ ಬಂದಿದೆ. ಅದನ್ನು ನಾವು ಈ ಪ್ರಶ್ನೆ ಪತ್ರಿಕೆ ಲೀಕ್ ಆಗೋದರಲ್ಲಿ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು, ಅದರಲ್ಲಿ ಮುಖ್ಯವಾಗಿ ರಾಜಕಾರಣದಲ್ಲಿ ಒಂದು ಉನ್ನತ ಹುದ್ದೆಯನ್ನು ಅಲಂಕರಿಸಿದವರು ತಮ್ಮ ಮಕ್ಕಳ ಅಥವಾ ತಮ್ಮ ಬಂಧು ಬಾಂಧವರ ಹಿತಕ್ಕಾಗಿಯೇ ಈ ಪ್ರಶ್ನೆ ಪತ್ರಿಕೆ ಲೀಕ್ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾರೆ ಅನ್ನೋಂಥದ್ದು ಒಂದು ಗುಮಾನಿ ಇದೆ. ಅದು ಭಾಳ ಖಂಡನೀಯ ಅಂತ ಅನಿಸಿದೆ. ಈ ನೀಟ್ ಬರೋಕ್ಕೆ ಅಂತ ಪೂರ್ವದಲ್ಲಿ ಆಯಾ ರಾಜ್ಯಗಳಲ್ಲಿ ಸೀಟ್ ಪರೀಕ್ಷೆ ನಡೆಸಿ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಸೀಟ್ಗಳನ್ನು ಹಂಚಿಕೆ ಮಾಡುವಂಥ ವ್ಯವಸ್ಥೆ ಇತ್ತು. ಅದು ಯಾವುದೇ ಅನುಮಾನಕ್ಕೆ ಆಸ್ಪದ ಇಲ್ಲದಂತೆ ನಡೀತಿತ್ತು. ಅದು ಭಾಳ ಅಗತ್ಯ. ಇಲ್ಲಿ ನೀಟು ಯಾಕೆ ಅವರು ತಂದರು ಅಂತ ಹೇಳಿದ್ರೆ, ಒಂದು ಉತ್ತರ ಹಿಂದೂಸ್ತಾನದ ಅನೇಕ ರಾಜ್ಯಗಳಲ್ಲಿ ಮೆಡಿಕಲ್ ಕಾಲೇಜ್ ಆಗಲಿ ಇಂಜಿನಿಯರಿಂಗ್ ಕಾಲೇಜ್ ಆಗಲಿ ಭಾಳ ಕಡಿಮೆ. ಅಲ್ಲಿ ಮಕ್ಕಳಿಗೆ ಈ ಸೀಟು ಅಲಭ್ಯ ಆಗುವಂಥ ಸಂದರ್ಭದಲ್ಲಿ ದಕ್ಷಿಣ ಭಾರತದೊಳಗೆ ಹೆಚ್ಚು ಮೆಡಿಕಲ್ ಕಾಲೇಜ್ ಅವ, ಇಂಜಿನಿಯರಿಂಗ್ ಕಾಲೇಜುಗಳು. ಇಲ್ಲಿ ಆ ಮಕ್ಕಳಿಗೆ ಸೀಟು ಸಿಗುವಂತೆ ಮಾಡೋದಕ್ಕಾಗಿ ಇನ್ನು ಒಂದು ಪರೀಕ್ಷೆ ಒಂದು ದೇಶ ಅನ್ನುವಂಥ ಒಂದು ಸ್ಲೋಗನ್ನೊಳಗೆ ಇದನ್ನು ತಂದಿದ್ದು ಭಾಳ ಖಂಡನೀಯ. ಅದಕ್ಕೆ ಇದು ನೀಟ್ ಪರೀಕ್ಷೆ ರದ್ದಾಗಬೇಕು, ರಾಜ್ಯಗಳಿಗೇ ಆ ಸೀಟು ನಡೆಸುವಂಥ ಒಂದು ವ್ಯವಸ್ಥೆ ಜಾರಿಗೆ ಬರಬೇಕು ಅಂತ ಹೇಳ್ಕೊಂಡು ನಾನು ಹೇಳ್ತಾ ಇದ್ದೇನೆ. BS ಒಪ್ಪಿ ರೈತಂಪ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳ ಸೋರಿಕೆ ಮಾಡಿ ಅಕ್ರಮವನ್ನು ಎಸಗಿದಂಥ ಕೇಂದ್ರ ಸರ್ಕಾರ ಈ ನೈತಿಕ ಹೊಣೆಯನ್ನು ಹೊರಬೇಕು. ಕೇಂದ್ರದ ಶಿಕ್ಷಣ ಸಚಿವರಾದಂಥ ಧರ್ಮೇಂದ್ರ ಪ್ರಧಾನ್ ಅವರು ಕೂಡಲೇ ರಾಜೀನಾಮೆ ನೀಡಬೇಕು ಅಂತಂದು ಹೇಳಿ ಮಾನವ ಹಕ್ಕುಗಳ ಹೋರಾಟಗಾರರು, ವಿಜ್ಞಾನಿಯಾಗಿರುವಂಥ ಸೋನಮ್ ಅವರು ಕಳೆದ 20 ದಿವಸಗಳಿಂದ ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದಾರೆ. ಆ ಉಪವಾಸ ಸತ್ಯಾಗ್ರಹ ಹೋರಾಟವನ್ನು ಬೆಂಬಲಿಸಿ ವಿದ್ಯಾರ್ಥಿಗಳು ಕೂಡ ಆ ಒಂದು ಹೋರಾಟದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ. ಮೊನ್ನೆ ಈ ಸೋನಮ್ ಅವರನ್ನು ಕೇಂದ್ರ ಸರ್ಕಾರ ಅತ್ಯಂತ ಅಪ್ರಜಾಸತ್ತಾತ್ಮಕವಾಗಿ, ಅಮಾನವೀಯವಾಗಿ, ಸರ್ವಾಧಿಕಾರಿ ರೀತಿಯಲ್ಲಿ ಅವರನ್ನು ಎತ್ತಾಕೊಂಡು ಬಂಧಿಸಿ ಇವತ್ತು ದವಾಖಾನೆಗೆ ಕರ್ಕೊಂಡು ಹೋಗಿದ್ದಾರೆ, ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಆದರೆ ಕೇಂದ್ರ ಸರ್ಕಾರಕ್ಕೆ ಈ ಮೂಲಕ ನಾವು ಎಚ್ಚರಿಕೆ ಪಡಲಿಕ್ಕೆ ಇರುವಂಥದ್ದೇನು ಅಂತಂದರೆ, ಇವತ್ತು ಪ್ರಜಾಸತ್ತಾತ್ಮಕವಾದಂಥ ಮತ್ತು ಜನಪರವಾದ ಹೋರಾಟವನ್ನು ನೀವು ಯಾವುದೇ ದಬ್ಬಾಳಿಕೆ ಮುಖಾಂತರ ಹತ್ತಿಕ್ತೀರಿ ಅಂತಂದರೆ ಅದು ಸಾಧ್ಯ ಇಲ್ಲ. ಅಂಥ ಹೋರಾಟವನ್ನು ಈ ದೇಶದ ಜನತೆ, ವಿದ್ಯಾರ್ಥಿಗಳು ಮುಂದುವರಿಸ್ತಾರೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡುತ್ತಾ
ಈ ಒಂದು ನೈತಿಕ ಹೊಣೆಯನ್ನು ಹೊರಬೇಕು ಕೇಂದ್ರ ಸರ್ಕಾರ. ರಾಷ್ಟ್ರಪತಿಗಳು ಮಧ್ಯಪ್ರವೇಶ ಮಾಡಬೇಕು ಮತ್ತು ಏನಿವತ್ತು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಅಕ್ರಮ ನಡೆದಿದೆ, ಈ ಒಂದು ಏನು ಅಕ್ರಮ ಇದೆ ಇದರ ನೈತಿಕ ಹೊಣೆಯನ್ನು ಹೊತ್ತು ಅದನ್ನು ತನಿಖೆ ಮಾಡಬೇಕು. ಇದರಲ್ಲಿ ಭಾಗವಹಿಸಿದಂಥ ಎಲ್ಲರ ಮೇಲೆ ತನಿಖೆ ಆಗಬೇಕು ಮತ್ತು ಅವರಿಗೆ ಶಿಕ್ಷೆ ಆಗಬೇಕು ಅಂತಂದೇಳಿ ಒತ್ತಾಯ ಮಾಡಿ ದೆಹಲಿಯಲ್ಲಿ ನಡೀತಿರುವಂಥ ಈ ಹೋರಾಟವನ್ನು ಬೆಂಬಲಿಸಿ ಹುಬ್ಬಳ್ಳಿಯ ರೈತ ಕಾರ್ಮಿಕ ಜನಪರ ಸಂಘಟನೆಗಳ ವೇದಿಕೆಯಾಗಿರುವಂಥ ಸಮಾನತೆಗಾಗಿ ನಾವು ಅನ್ನುವಂಥ ವೇದಿಕೆಯ ಮುಖಾಂತರ ಇವತ್ತು ಆ ಹೋರಾಟವನ್ನು ಬೆಂಬಲಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದಿಂದ ಇವತ್ತು ತಹಸೀಲ್ದಾರ್ ಕಚೇರಿವರೆಗೆ ಒಂದು ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ಮಾಡಿ ಪ್ರತಿಭಟನಾ ಸಭೆಯನ್ನು ನಡೆಸಿ ಇವತ್ತು ರಾಷ್ಟ್ರಪತಿಗಳಿಗೆ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಮಹೇಶ್ ಪತ್ತಾರ್. ರಾಜಧಾನಿಯಲ್ಲಿ ಜಂತರ್ ಮಂತರ್ ಅನ್ನುವಂಥ ಒಂದು ಹೋರಾಟದ ಕೇಂದ್ರದಲ್ಲಿ ಸುಮಾರು 26 ದಿನಗಳಿಂದ ಈ ನೀಟ್ ಪರೀಕ್ಷೆಯ ಪೇಪರ್ ಲೀಕ್ ಆಗಿದ್ದಕ್ಕೆ ಇವತ್ತು JNU ವಿದ್ಯಾರ್ಥಿಗಳಾಗಿರ್ಬೋದು, ದಿಲ್ಲಿಯ ವಿದ್ಯಾರ್ಥಿಗಳಾಗಿರ್ಬೋದು ಹಾಗೂ ಸುತ್ತಮುತ್ತಲಿನ ರಾಜ್ಯದ ವಿದ್ಯಾರ್ಥಿಗಳು, ಪ್ರಗತಿಪರ ಚಿಂತಕರು, ಹೋರಾಟಗಾರರು ಎಲ್ಲರೂ ಸೇರಿಕೊಂಡು ಇವತ್ತು ದಿವಸ ದಿಲ್ಲಿಯ ಜಂತರ್ ಮಂತರದ ಐತಿಹಾಸಿಕ ಮೈದಾನದಲ್ಲಿ ಹೋರಾಟ ಪ್ರಾರಂಭ ಮಾಡಿದ್ದಾರೆ. ಈ ದೇಶದ ಪ್ರಧಾನಮಂತ್ರಿಗಳು ಹಾಗೂ ಈ ದೇಶದ ಗೃಹ ಮಂತ್ರಿಗಳು ಇವರಿಬ್ಬರೂ ಸೇರಿಕೊಂಡು ಇದಕ್ಕೊಂದು ಕುತಂತ್ರದಿಂದ ಇವತ್ತು ಆ ಹೋರಾಟ ಹತ್ತಿಕ್ಕಲಿಕ್ಕೆ ಭಾಳಷ್ಟು ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಒಬ್ಬ ಲಡಾಖಿನ ಹೋರಾಟಗಾರರು, ಸೈಂಟಿಸ್ಟ್ ಅವರು, ಇವತ್ತು ಅವರ ಪರಿಸ್ಥಿತಿ ಸುಮಾರು 21 ದಿನಗಳಿಂದ ಅವರು ದಿಲ್ಲಿಯಲ್ಲಿ ಏನು ಹೋರಾಟ ಮಾಡ್ಕೊಂಡು ಏನು ಬಂದಿದ್ದರು, ಅವರು ಅದು ಯಾರಾದರೂ ಸತ್ತ ಮ್ಯಾಗೆ ಅನಾಥರ ಹೆಣ ಬಿದ್ದಿರ್ತದೆ ಆ ರೀತಿಯಾಗಿ ಅವ್ರಿಗೆ ಬೆಡ್ಶೀಟ್ನಲ್ಲಿ ತಗೊಂಡುಕೊಂಡು ಹಾಸ್ಪಿಟ್ಲಿಗೆ ಸಲ್ಲಿಸ್ತಾ ಇದ್ದಾರೆ ಅಂತಾರೆ. ಇದು ನಾಚಿಕೆಡಿ ಸಂಗತಿ. ಯಾಕಂತಂದರೆ ಇದರಲ್ಲಿ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಹಾಗೂ ನರೇಂದ್ರ ಮೋದಿ ಸರ್ಕಾರ, ಅಮಿತ್ ಶಾ ಅವರು ಕೂಡ ಈ ಪೊಲೀಸರನ್ನು ಮುಂದೆ ಕಳಿಸಿ ಈ ಹೋರಾಟ ಹತ್ತಿಕ್ಕಲಿಕ್ಕೆ ಇದನ್ನು ಪ್ರಯತ್ನ ಮಾಡ್ತಾ ಇದ್ದಾರೆ. ಮುಂಬರುವ ದಿನಗಳೊಳಗೆ ಈ ನೀಟ್ ಪರೀಕ್ಷೆಯನ್ನು ರದ್ದುಪಡಿಸಬೇಕು. ರಾಜ್ಯದಲ್ಲಿ CET ಪರೀಕ್ಷೆ ಅನ್ನುವಂಥ ಏನು ಮೊದಲೇನಿತ್ತು ಆ ಪರೀಕ್ಷೆ ಪ್ರಾರಂಭ ಮಾಡಬೇಕು. ಇದರಲ್ಲಿ ತಾರತಮ್ಯ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ, ಅದು ಆಗಬಾರ್ದು. ಒಂದು ವೇಳೆ ಏನಾದರೂ ವಿದ್ಯಾರ್ಥಿಗಳಿಗೆ ತೊಂದರೆಗಳು ಸಮಸ್ಯೆಗಳು ಆದೋದ್ರೆ ಮುಂಬರುವ ದಿನಗಳೊಳಗೆ ಇದು ಒಂದು ಸಾಂಕೇತಿಕ ಹೋರಾಟ ಇದೆ. ಮುಂಬರುವ ದಿನಗಳಲ್ಲಿ ಇಡೀ ಕರ್ನಾಟಕ ಬಂದ್ ಮಾಡಲಿಕ್ಕೆ ನಾವು ಇಡೀ ಸಂಘಟನೆಗಳು ಸೇರಿಕೊಂಡು ನಾವೆಲ್ಲ ಮಾಡ್ತೀವಿ. ಒಂದು ವೇಳೆ ಸೋನಂ ವಾಂಗ್ಚುಕ್ ಅವರು ಅವ್ರ ಸಮಸ್ಯೆ ಬಗೆಹರಿಸಲಿಲ್ಲ ಅಂತಂದರೆ ಅವರು ಕೇಂದ್ರದಲ್ಲಿ ಆಡಳಿತ ಮಾಡಲಿಕ್ಕೆ ನಾಲಾಯಕರು ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತಾ ಇದ್ದೀನಿ. ನನ್ನ ಹೆಸರು ಬಾಬಾಜಾನ್ ಮುದೋಳ್, ಕಳಸಾ-ಬಂಡೂರಿ ರೈತ ಹೋರಾಟ ಸಮಿತಿಯ ರಾಜ್ಯದ ಉಪಾಧ್ಯಕ್ಷರು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ